ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆಯ ಅಡಿಯಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಸಾಕಾಣೆಗಳನ್ನು ಬೃಹತ್ ಸರಕು ಸಾಕಾಣೆ ವಿಮಾನದಲ್ಲಿ ಸಾಗಣೆ ಮಾಡ್ತಾ ಇದ್ದು ನೆಚ್ಚಿನ ಸಹಪಾಠಿಗಳನ್ನು ಬಿಟ್ಟು ಹೋಗಲು ಸಾಕಾಣೆಗಳು ಕಷ್ಟಪಟ್ಟವು. ಹೌದು, ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯ ಯೋಜನೆಯ ಅಡಿಯಲ್ಲಿ ಸಾಕಾಣೆಗಳಾದಂತಹ ಸುರೇಶ್, ತುಳಸಿ, ಗೌರಿ ಹಾಗೂ ಶ್ರುತಿಯನ್ನ ಜಪಾನಿಗೆ ರವಾನೆ ಮಾಡಲಾಗ್ತಾ ಇದೆ. ಈ ಕಾರ್ಯಾಚರಣೆ ಆರಂಭವಾಗ್ತಾ ಇದ್ದಂತೆ ಸಾಕಾರೆ ಸುರೇಶ್ ತನ್ನ ಬಾಲ್ಯದ ಗೆಳೆಯ ಬಸವನನ್ನ ಬಿಟ್ಟು ಬರಲು ಒಪ್ಪಲಿಲ್ಲ. ಇನ್ನು ಮಾವತರು ಒತ್ತಾಯ ಮಾಡಿದ್ರು ಕೂಡ ಕೆಲ ಕಾಲ ಸ್ನೇಹಿತ ಬಸವನನ್ನ ಅಪ್ಪಿಕೊಂಡು ಸುರೇಶ್ ಒಲ್ಲದ ಮನಸ್ಸಿನಿಂದ ಕೇಜಿನತ್ತ ಹೆಜ್ಜೆ ಹಾಕಿದ್ದಾನೆ. ಇನ್ನು ಗೌರಿ ಮತ್ತು ಶ್ರುತಿ ಸಹ ಹಠ ಮಾಡಿದ್ದು ಕೊನೆಗೂ ತುಳಸಿ ಜೊತೆ ಸಾಕಾನೆ ಸುರೇಶ್ ಹಿಂಬಾಲಿಸಿದೆ. ಇನ್ನು 2023ರಿಂದಲೂ ಕೂಡ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯಕ್ಕೆ ಕೇಂದ್ರೀಯ ಮೃಗಾಲಯ ಪ್ರಾಧಿಕಾರ ಪ್ರಯತ್ನ ಮಾಡ್ತಲೇ ಇತ್ತು, ಆದರೆ ಸಾಧ್ಯ ಆಗಿರಲಿಲ್ಲ. ಇದೀಗ ಜಪಾನ್ ಮತ್ತು ಭಾರತದ ರಾಯಭಾರಿ ಕಚೇರಿಗಳು ಸೇರಿದಂತೆ ಪ್ರಮುಖ ಇಲಾಖೆಗಳ ಸಹಕಾರದಿಂದ ಈ ಯೋಜನೆ ಸಕ್ಸಸ್ ಆಗಿದೆ. ಇನ್ನು ಈ 4 ಆನೆಗಳನ್ನ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಪಾನ್ನ ಒಸಾಕಾ ಕಾಂದ್ಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕತಾರ್ ಏರ್ವೇಸ್ B777-200F ಸರಕು ಸಾಗಣೆ ವಿಮಾನದಲ್ಲಿ ಕರೆದೊಯ್ಯಲಾಗ್ತಾ ಇದೆ. ಇನ್ನು ಸುಮಾರು 8 ತಾಸು ವಿಮಾನ ಪ್ರಯಾಣ ಇರಲಿದ್ದು ಈಗಾಗಲೇ ಕಳೆದ 3 ತಿಂಗಳಿನಿಂದ ಆನೆಗಳಿಗೆ ತರಬೇತಿಯನ್ನು ನೀಡಲಾಗಿತ್ತು. ಇನ್ನು ಜಪಾನ್ನಿಂದ ಆಗಮಿಸಿದಂತಹ ಮಾವುತರಿಗೆ ತರಬೇತಿಯನ್ನು ಕೂಡ ನೀಡಲಾಗಿತ್ತು. ಜೊತೆಗೆ ಸಾಕಾನೆಗಳು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತಹ ಸಲುವಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 2 ವೈದ್ಯಾಧಿಕಾರಿಗಳು ಹಾಗೆ 4 ಮಾವುತರು ಹಾಗೆ ಒಬ್ಬ ಮೇಲ್ವಿಚಾರಕ ಮತ್ತು ಜೀವಶಾಸ್ತ್ರಜ್ಞೆ 15 ದಿನಗಳ ಮಟ್ಟಿಗೆ ತೆರಳಲಿದ್ದು ಮಾವುತರು ಭಾರತದ ಮನಸ್ಸಿನಲ್ಲೇ ಸಾಕಾನೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ನಮ್ಮಲ್ಲಿನ ಆನೆಗಳನ್ನು ಜಪಾನ್ಗೆ ರವಾನೆ ಮಾಡಿ ಜಪಾನ್ನಲ್ಲಿರ್ತಕ್ಕಂತಹ ಕೆಲ ಪ್ರಾಣಿಗಳನ್ನು ಇಲ್ಲಿಗೆ ರವಾನೆ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಸಾಕಾನೆಗಳ ಬದಲಿಗೆ ಕೆಲವೇ ದಿನಗಳಲ್ಲಿ ಅಪರೂಪದ ಚೀತಾ ಹಾಗೆ ಜಾಗ್ವಾರ್, ಪೂಮಾ ಸೇರಿದಂತೆ ಚಿಂಪಾಂಜಿ ಹಾಗೆ ಕ್ಯಾಪುಚಿನ್ ಕೋತಿಗಳ ಆಗಮನವಾಗ್ತಾ ಇದ್ದು ಪ್ರಾಣಿ ಪ್ರಿಯರು ಅಪರೂಪದ ಪ್ರಾಣಿಗಳನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ.